ನೋಡ್ತಾ ಇದ್ದೀರಾ BNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಹಳಿಯಾಳ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಕೆನರಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಹಳಿಯಾಳ ಕೆಸರೋಳಿ ಕ್ರಾಸ್ ಹತ್ತಿರ ಭೇಟಿಯಾಗಿ ದಾಂಡೇಲಿ ಪ್ರಮುಖ ವಿಷಯಗಳ ಸಮಸ್ಯೆಗಳಲ್ಲಿ ಪ್ರಮುಖವಾದ ಈಗಾಗಲೇ ದಾಂಡೇಲಿಯಿಂದ ಅಳ್ಳಾವರವರೆಗೆ ಇರುವ ಪ್ರಯಾಣಿಕ ರೈಲನ್ನು ಹುಬ್ಬಳ್ಳಿ ರೈಲ ನಿಲ್ದಾಣದವರೆಗೆ ವಿಸ್ತರಿಸಬೇಕು ಮತ್ತು ದೂರದ ಪ್ರಯಾಣಿಕರಿಗೆ ಮುಂಗಡ ಟಿಕೆಟ್ ಕೌಂಟರ್ ಪ್ರಾರಂಭಿಸಬೇಕು, ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಆಸನ ವ್ಯವಸ್ಥೆ ಹಾಗೂ ಮೇಲ್ಛಾವಣಿ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿದರು. ಅದಕ್ಕೂ ಮೊದಲು ದಾಂಡೇಲಿಯಿಂದ ಅಳ್ಳಾವರ ಪ್ರಯಾಣಿಕ ರೈಲನ್ನು ಪ್ರಾರಂಭಿಸಿದ್ದಕ್ಕೆ ಧನ್ಯವಾದಗಳು ದಾಂಡೇಲಿ ಹೋರಾಟ ಸಮಿತಿಯ ವತಿಯಿಂದ ತಿಳಿಸಿದರು. ಈಗಾಗಲೇ ದಾಂಡೇಲಿಯ ಪ್ರಯಾಣಿಕರು ಇದರ ಲಾಭ ಪಡೆದುಕೊಳ್ಳುತ್ತಿದ್ದಾರೆ. ಈಗ ನಡೆಯುತ್ತಿರುವ ದಾಂಡೇಲಿ ಅಳ್ಳಾವರ ಪ್ರಯಾಣಿಕ ರೈಲನ್ನು ಹುಬ್ಬಳ್ಳಿಯವರೆಗೂ ವಿಸ್ತರಿಸಿ ಹಲವಾರು ಜನರ ಬೇಡಿಕೆ ಈಡೇರಿಸಬೇಕೆಂದು ವಿನಂತಿಸಿಕೊಂಡರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ G+2 ಮನೆಗಳ ನಿರ್ಮಾಣಗೊಳ್ಳುತ್ತಿರುವ ಯೋಜನೆಯು ನಗರದಲ್ಲಿ ನೆನಗುದಿಗೆ ಬಿದ್ದಿದ್ದು, ಇದರ ಬಗ್ಗೆ ಜಿಲ್ಲಾಧಿಕಾರಿಯವರಿಗೆ ಲಿಖಿತವಾದ ಮನವಿಯನ್ನು ಸಲ್ಲಿಸಿ ಹೋರಾಟ ನಡೆಸಿದರು. ಜಿಲ್ಲಾಧಿಕಾರಿಯವರು ಇಲ್ಲಿಯವರೆಗೆ ಯಾವುದೇ ಕ್ರಮ ವಹಿಸಲಿಲ್ಲ. ಇದರ ಬಗ್ಗೆ ಸಂಸದರಾದ ಕಾಗೇರಿಯವರು ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ನಾನು ಭಾಗವಹಿಸಿ ಕ್ರಮ ವಹಿಸಲು ಕೇಳಿಕೊಂಡಿದ್ದೇನೆ. ಅಲ್ಲದೆ ಹಿರಿಯ ಶಾಸಕರಾದ RV ದೇಶಪಾಂಡೆಯವರು ಈ ವಿಷಯದ ಬಗ್ಗೆ ಆದಷ್ಟು ಬೇಗನೆ ಸೂಕ್ತ ಕ್ರಮ ವಹಿಸಬೇಕೆಂದು ತಿಳಿಸಿದರು. ಅಲ್ಲದೆ ಈ ಯೋಜನೆ ರಾಜ್ಯ ಸರ್ಕಾರಕ್ಕೆ ಸೇರಿದ್ದು, ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ರಮ ವಹಿಸಲು ಸೂಚಿಸುತ್ತೇನೆ. ಮಳೆಗಾಲ ಮುಂಚೆ ರೆಡಿಯಾಗಿರುವ 84 ಮನೆಗಳನ್ನು ಫಲಾನುಭವಿಗಳಿಗೆ ಹಂಚಬೇಕು ಹಾಗೂ ಬಾಕಿ ಮನೆಗಳನ್ನು ಶೀಘ್ರವಾಗಿ ತಯಾರಿಸಿ ಅವುಗಳನ್ನು ಕೂಡ ಹಂಚಬೇಕೆಂದು ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುನೀಲ ಹೆಗಡೆಯವರು ಉಪಸ್ಥಿತರಿದ್ದರು. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್, ಉಪಾಧ್ಯಕ್ಷರಾದ ಅಶೋಕ R ಪಾಟೀಲ, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಗಡಪ್ಪನವರು ವಕೀಲರು ಹಾಗೂ ಮೊಹಮ್ಮದ್ ಗೌಸ್ ಬೆಟಿಗೇರಿ ಹಾಗೂ ಮಾಧ್ಯಮ ಮಿತ್ರರಾದ ಜೋಶಿಯವರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಸಂಸದರು ಮಾತನಾಡಿ, ಆದಷ್ಟು ಶೀಘ್ರ ರೈಲು ನಿಲ್ದಾಣಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೇವೆ, ಹುಬ್ಬಳ್ಳಿಯವರೆಗೂ ವಿಸ್ತರಿಸುವ ಕೆಲಸವನ್ನು ಪ್ರಯತ್ನಿಸುತ್ತೇನೆ, G+2 ಮನೆಗಳ ಬಗ್ಗೆಯೂ ಕೂಡ ವಿಚಾರಿಸುತ್ತೇನೆ ಎಂದು ಮಾತನಾಡಿದರು.